ಕೃಷಿಕರು ಎಂದು ಬಡವರಾಗುವುದಿಲ್ಲ ಅಂತ ಇವತ್ತಿನ ವಿಷಯ. ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಜಪ ಮಾಡೋರಿಗೆ ಜಪತೋ ನಾಸ್ತಿ ಪಾತಕಂ, ಪಠತೋ ನಾಸ್ತಿ ಮೂರ್ಖತ್ವಂ, ಮೌನಿನಃ ನಾಸ್ತಿ ಕಲಹಂ, ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಇದು ಒಂದು ಸುಭಾಷಿತ. ಮೌನವಾಗಿರುವವರು, ಕಡಿಮೆ ಮಾತಾಡೋರು ಎಂದೂ ಆಯುಷ್ಯದಾಗ ಯಾರ ಕಡೆಯಿಂದನೂ ಜಗಳ ತಕೊಳ್ಳೋ ಪ್ರಶ್ನೆನ ಬರುವುದಿಲ್ಲಂತ. ಯಾರು ಕಡಿಮೆ ಮಾತಾಡ್ತಾರಲ್ಲ ಅವ್ರ ಜೀವನದಾಗ ಯಾರು ಕೂಡ ಅವರು ಜಗಳ ಆಗುದಿಲ್ಲ. ಯಾರು ಜಪ ಮಾಡ್ತಾರಲ್ಲ ಅವ್ರ ಪಾಪಗಳು ಯಾವಾಗಲೂ ನಿವಾರಣೆ ಆಗ್ತಾನ ಹೋಗ್ತಾವ, ಘಟಿಸ್ತಾನ ಹೋಗ್ತಾವ, ಆಗುದಿಲ್ಲ. ಪಾಪಗಳು ಹುಟ್ಟುದೇ ಇಲ್ಲ. ಯಾರು ಪಠಣ ಮಾಡ್ತಾರ, ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದ್ತಾರ, ಅವರಲ್ಲಿ ಮೂರ್ಖತ್ವ ಅನ್ನೋದು ಯಾವಾಗೂ ಬರುವುದಿಲ್ಲ, ಉಳಿದಿಲ್ಲ. ಯಾರು ಒಕ್ಕಲ್ತನ ಮಾಡ್ತಾರೋ ಅವ್ರು ಯಾವಾಗಲೂ ಬಡವ ಆಗುದಿಲ್ಲ ಅಂತ. ನೀವು ಮುಂದೆ ಹಿಂದಿನೂ 3 ಪಟ್ಟು ಪಟಾಯಿಸಿರ್ಬೇಕು, ಇದು ಕಡಿದು ಪಟಾಯಿಸೋದು ಬಹಳ ಕಷ್ಟದಂತ ಅನಿಸಿರ್ಬೇಕು. ಮತ್ ಊರೆಲ್ಲ ಒಕ್ಕಲ್ತನ ಮಾಡ್ತೀವ್ರಿ, ಬ್ಯಾಂಕಿನಾಗ ಎಲ್ಲರೂ ಸಾಲ ಹಂಗ ಅದಾವಲ್ಲ ಅಂತ ನೀವು ಅನ್ಬಹುದು. ಜಪ ಮಾಡಿದ್ರ ಎಂಥೆಂಥ ಪಾಪಗಳಿದ್ರು ಘಟಿಸಿ ಹೋಗ್ತಾವ. ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಿದ್ರಂತಂದ್ರ ಬುದ್ಧಿಮತ್ತೆ ವಿದ್ವತ್ತು ಹೆಚ್ಚಾಗ್ತಾ ಹೋಗ್ತದ. ಹಿಂಗಾಗಿ ಮೂರ್ಖತನ ಉಳಿಯಂಗಿಲ್ಲಮ್ಮ. ಮೌನವಾಗಿದ್ರೆ ಜಗಳ ಬರುವುದಿಲ್ಲ. ಯಾವಾಗಲೂ ಕೆಲಸ ಮಾಡ್ತಾ ಇದ್ದ ರೈತ ಅಂದ್ರ, ರೈತ ತನ್ನ ರೈತತ್ವವನ್ನ ಬಿಟ್ಟು ಕೊಡದೇ ಇದ್ರ ಅವನಿಗೆಂದೂ ಬಡತನ ಬರುವುದಿಲ್ಲ ಅಂತ. ಹಂಗಂದ್ರೆ ಏನು? ರೈತ ಪೂರ್ಣಾವಧಿ ರೈತ ಆಗಿರ್ಬೇಕು. ರಾತ್ರಿ ಮಲ್ಕೊಂಡಾಗ ಎಬಿಸ್ ಕೇಳಿದ್ರು ಸಹಿತ ರೈತನ ಮಾತಾಡ್ಬೇಕು. ದಿಲ್ಲಿ ಮಾತು, ಬೆಂಗಳೂರು ಮಾತು ಅವನ ಬಾಯಾಗ ಬರಬಾರ್ದು. ಅವ ಮಣ್ಣಿನ ಮಾತಾಡ್ಬೇಕು, ನೀರಿನ ಮಾತಾಡ್ಬೇಕು, ಗಾಳಿ ಮಾತಾಡ್ಬೇಕು, ದನಗಳ ಬಗ್ಗೆನ ಮಾತಾಡ್ಬೇಕು. ರೈತ ಮಾತಾಡಿದ್ರ ಅನ್ನದ ಬಗ್ಗೆನ ಮಾತಾಡ್ಬೇಕು. ರೈತ ಮಾತಾಡಿದ್ರ ರೈತನ ಪ್ಯಾಟಿ ಬಗ್ಗೆನ ಮಾತಾಡ್ಬೇಕು. ರೈತ ಮಾತಾಡಿದ್ರ 2 ದುಡ್ಡು ಹೆಂಗ ಗಳಿಸ್ಬೇಕು ಅನ್ನೋದ್ರ ಬಗ್ಗೆನ ಮಾತಾಡ್ಬೇಕು. ಅವನಿಗೆಂದು ಬಡತನ ಬರ್ಲಕ್ ಸಾಧ್ಯ ಇಲ್ಲ ಅಂತ. ಕೃಷಕೋ ನಾಸ್ತಿ ದುರ್ಭಿಕ್ಷ. ಕೃಷಿಕನಿಗೆ ಎಂದೂ ಬಡತನ ಬರ್ಲಕ್ ಸಾಧ್ಯ. ಹಾಗಾದ್ರೆ ಬಡವರಾಗ್ಯಾರಲ್ರಿ, ಹೆಂಗ್ ಮಾಡುದು ಈಗ? ಯಾರಪ್ಪ ಬಡವರಾದವ್ರು? ರೈತರೇನಿವರು ಅಲ್ಲ. ಯಾಕಂತಂದ್ರ ಯಾರೇ ರೈತರಿರೋಲ್ದ ಅವ್ರ ಪಾಲಿಗೆ ಏನು ಬಂದೈತಿ ಅವ ಯಾವಾಗಲೂ ತನ್ನ ಭೂಮಿ ರಕ್ಷಣೆ ಮಾಡ್ಬೇಕು. ಅವನ ಪರಿಕರಗಳು ಏನು, ಅವನ ಸಾಧನಗಳು ಏನು? ರೈತನ ಬಂಡವಾಳ ಏನು? ರೈತನ ಬಂಡವಾಳ ಅವನ ಹೊಲದಾನ ಮಣ್ಣು, ರೈತನ ಬಂಡವಾಳ ಅವನ ಹೊಲದೊಳಗಿನ ಗಿಡಗಳು, ರೈತನ ಬಂಡವಾಳ ಅವನ ಹೊಲದೊಳಗಿನ ನೀರು, ರೈತನ ಬಂಡವಾಳ ಅವನ ಮನೆಯೊಳಗಿನ ದನಗಳು. ರೈತನ ಬಂಡವಾಳ ಏನು ಅಂತಂದ್ರ ಭೂಮಿಯೊಳಗಿರುವಂತ ಸಣ್ಣ ಸಣ್ಣ ಕ್ರಿಮಿಗಳನ್ನ ಹಿಡ್ಕೊಂಡು ದೊಡ್ಡ ದೊಡ್ಡ ಹುಳುಗಳವರೆಗೆ ಇವು ಅವನ ಗೆಳೆಯರು, ಅವನ ಬಂಧು ಬಾಂಧವರು. ಇವರು ಹೆಂಗ ಬಂಧು ಬಾಂಧವರನ್ನ, ಸಮೀಪದವ್ರನ್ನ ನಾವು ಬಿಟ್ಟು ಬದುಕಾಕ ಸಮಾಜದಾಗ ಆಗುದಿಲ್ಲಲ್ಲ, ಹಂಗ ರೈತಗ ಈ ಭೂಮಿಯೊಳಗಿರುವಂತ ಸಣ್ಣ ಜೀವಾಣುಗಳನ್ನ ಬಿಟ್ಟಾಗ್ಲಿ, ಎರೆಹುಳುಗಳು, ಗೆದ್ದಲುಗಳು, ಮಿಡತೆಗಳು, ಪತಂಗಗಳು, ಜೇನು ಹುಳುಗಳು, ಇಂಥವು ಏನ್ ಬೇರೆ 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 100 ಜಾತಿಯ ಕ್ರಿಮಿಕೀಟಗಳು ಏನದಾವು
ಯಾರು ಹೊಲದಾಗ ಅತಿ ಹೆಚ್ಚಿರ್ತಿದ್ದು ಆಡ್ತಿದ್ದು ಅಂತಂದ್ರ ಹುಳುಗಳ ಆಡ್ತಿದ್ದು ಅಂತಂದ್ರ ಅವ ದೊಡ್ಡ ಶ್ರೀಮಂತ ರೈತ ಅಂತ ತಿಳ್ಕೊಬೇಕು. ಯಾರು ಹೊಲದಾಗ ಒಂದು ಇರಿವು ಸಹಿತ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತಿದ್ದಿಲ್ಲ, ಇವ ಒಬ್ಬನ ಕಾಗಿಗತೆ ತಿರುಗಾಡ್ತಿದ್ದಂದ್ರ ತಿಳ್ಕೊಬೇಕು ಇವನಂತ ದರಿದ್ರ ಈ ಜಗತ್ತಿನಾಗ ಯಾರೂ ಇಲ್ಲ. ಯಾಕಂದ್ರೆ ರೈತನಿಗೆ ಬೇಕಾದಂಥವ್ರು ಅವನ್ಗೂಡಿ ಯಾರೂ ಇಲ್ಲ. ಇವ ಒಬ್ಬನ ಹೊಲದಾಗ ಗುದ್ದಾಡಿ ಏನ್ ಮಾಡವೇನು, ಜಿಗಿದಾಡಿ ಮಾಡವೇನು. ಇವ ಯಾರು ಇವನ್ ಮಿತ್ರದಾರಲ್ಲ ಅವರನ್ನ ಶತ್ರುಗಳಂತ ತಿಳ್ಕೊಂಡು ಕೊಂದು ಹಾಕಕ್ ಹೊಂಟಾನೆ. ಯಾರು ಹೊಲದಾಗ ಹುತ್ತ ಬೆಳಿತಾವಲ್ಲ ಅವನ್ ಹೊಲ ನಂಬರ್ 1 ಅಂತ ತಿಳ್ಕೊಬೇಕು ನೀವು ಯಾವಾಗ್ಲೂ. ಏನ ಆ ಗಿಡಕ್ಕೆ ಹುತ್ತ ಹತ್ತೈತ್ರಿ, ಗೆದ್ಲ ಹತ್ತೈತ್ರಿ ಅಂತ ಗೆದ್ಲ ಹತ್ತಬೇಕು ಹುಡುಕ್. ಆ ಹುತ್ತ ಗಿಡದ ಮ್ಯಾಗ ಬೆಳಿತು, ಗೆದ್ಲೊಳಗ ಗಿಡಕ್ಕೆ ಬೆಳಿತಂತಂದ್ರ ಒಣಗಿದ್ದನ್ನ ಅಷ್ಟ ತಿಂತೈತದ, ಹಸಿದನ್ನ ನಿಂದು ತಿನ್ನಂಗಿಲ್ಲ. ಹಸಿದನ್ ತಿಂತಂದ್ರ ತಿಳ್ಕೊಬೇಕು ಆ ಗಿಡಕ್ಕೆ ಕೆಳಗೆ ನೀರಿಲ್ಲ, ಬೇರು ಒಣಗ್ಯಾವು, ಆದ್ರಿಂದ ಗೆದ್ಲ ಹತ್ತಿ ತಿಂದ್ಬಿಟ್ಟು ಅಂತ ತಿಳ್ಕೊಬೇಕು. ಅಂದ್ರೆ ನೀ ನೀರು ಕಡಿಮೆ ಮಾಡಿ ಅಂತ. ಆ ಭೂಮಿಯೊಳಗೆ ಎರೆಹುಳುಗಳು ಇರ್ಲಿಲ್ಲ ಅಂದ್ರ ಅಡ್ಡ ಕೊರಿಯುವಂಥವು, ಕೊರಿಯುವಂಥವು, ಉದ್ದು ಕುರಿಯುವಂಥವು ಆ ಹುಳ ಇರ್ಲಿಲ್ಲ ಅಂತಂದ್ರ ನಿನ್ನ ಭೂಮಿ ಬಡವ ಆಗೈತಿ ಅಂತ ತಿಳ್ಕೊಬೇಕು. ನೀ ಬಡವ ಹಾಕುವಂತ ಹೊಂಟಿ ಅಂತ ತಿಳ್ಕೊಬೇಕು. ಹಿಂಗೆಲ್ಲಾರ ಹಿಂಗ ಅಡ್ಡಿದ್ರ ಮುಂದೆ ಗಳೆ ಹೋತಂದ್ರ ಹಿಂದ ಹುಳುಗಳು ಕಾಣ್ಬೇಕು, ಪಕ್ಷಿಗಳು ಬರ್ಬೇಕ ಹುಳುಗಳು ತಿನ್ನಾಕ. ನಿನ್ ಗಳೆ ಮುಂದೆ ಹೋತಂತಂದ್ರ, ನಿನ್ ಮಡಿಕೆ ಮುಂದೆ ಹೋತಂತಂದ್ರ, ನಿನ್ ಕೂರಿಗೆ ಮುಂದೆ ಹೋತಂತಂದ್ರ ಹಿಂದ ಹುಳುಗಳು ಹೇಳ್ಬೇಕು. ಅದು ಶ್ರೀಮಂತನ ಹೊಲ ಅಂತ ತಿಳ್ಕೊಬೇಕು. ಶ್ರೀಮಂತ ಹೊಲ ಅಂತ ನೀ ಅಡ್ಡ ಉದ್ದ ಬೇಕಾದಂಗ ಪಲ್ಟಿ ಹೊಡೆದ್ರು ಒಂದು ಹುಳಾನು ಹೇಳಿಲ್ಲ ಅಂತ ತಿಳ್ಕೊಬೇಕು. ನಿನ್ನಂತ ದರಿದ್ರ ನಾರಾಯಣ ಮತ್ತೊಬ್ಬ ಯಾರು ಇಲ್ಲ. ದರಿದ್ರ ದೇವ್ರ ನೀನು, ದೇವ್ರ ನೀನು ಅದು ದರಿದ್ರ ದೇವ್ರು.